21 ಅಂತರ್ಜಾತಿ ವಿವಾಹವನ್ನ ಮಾಡಿಸ್ತಾರೆ. 300ಕ್ಕೂ ಅಧಿಕ ಜನ ಜೀತ ಪದ್ಧತಿಗೆ ಒಳಗಾಗಿದ್ರಲ್ಲ, ಅವರಿಗೆ ನ್ಯಾಯ ಒದಗಿಸಿ ಕೊಟ್ಟಂತಹ ಏಕೈಕ ಹೋರಾಟಗಾರ NK ಅರ್ಜುನ್ ಅವರು. ಚಿಕ್ಕವರಾಗಿದ್ದಾಗಲೇ ನಮ್ಮ ತಂದೆ ತೀರ್ಕೋತಾರೆ. 7-8 ವರ್ಷ. ನನ್ಗೆ ಅವಾಗ ಏನು ತಿಳಿತಾನೂ ಇರ್ಲಿಲ್ಲ. ಆರ್ಥಿಕವಾಗಿ ಸಬಲರಾಗಿದ್ರ ನೀವು? ಅಮ್ಮ ಒಬ್ಬರೇ ಕೆಲಸ ಮಾಡೋರು, 4 ಜನ ಮಕ್ಕಳನ್ನ ಸಾಕ್ಬೇಕಾಗಿತ್ತು ಆ ಟೈಮಲ್ಲಿ. ನನಗೆ ಆಕ್ಚುಲಿ ನಮ್ಮ ಅಣ್ಣನೇ ಬ್ಯಾಕ್ ಬೋನ್. 4 ಜನರಿಗೆ ಒಳ್ಳೇದ್ ಮಾಡ್ಬೇಕು, ಸಮಾಜದಲ್ಲಿ ನೀನು ಎದಕ್ಕೆ ಕಾಣಿಸ್ಕೋಬೇಕು ಅನ್ನೋದು ನಮ್ಮ ಅಣ್ಣನ ಡ್ರೀಮ್. ಹೋದು ನಾನು ಈ ಸಂಘಟನೆಗೆ ಇಳಿಯೋ ಕಾರಣ ನಮ್ಮ ಅಣ್ಣ. ಸೊ 2021ರಲ್ಲಿ ನಮ್ಮ ಅಣ್ಣನ ಕಳ್ಕೊಂತೀನಿ ನಾನು. ಜೈ ಭೀಮ್ ಗರ್ಜನೆ ಅಂತೇಳಿ ಒಂದು ಫಸ್ಟ್ ಸಂಘಟನೆಯಲ್ಲಿ ನಾನು ಎಂಟ್ರಿ ಆಗಿದ್ದು. ನನ್ನ ಕೈಲಿ ಆದಷ್ಟಾದ್ರೂ ನಾನು ಧ್ವನಿ ಎತ್ತಾನ ಅಂತೇಳಿ ನಾನು ಅವತ್ತು ಡಿಸೈಡ್ ಮಾಡಿದ್ದು. ಸಂಘಟನೆಗೆ ಇಳಿದ್ಮೇಲೆ ಸುಮಾರು ನೋವು ಕಷ್ಟ ಎಲ್ಲ ನಮ್ಮವರೇ ತುಂಬಾ ಕೊಟ್ಟರು. ತುಂಬಾ ನೋವು ಆಗುತ್ತೆ ಅದನ್ನ ಹೇಳ್ಕೊಳಕ್ಕೆ. ಈ ಅಂತರ್ಜಾತಿ ವಿವಾಹ ಮಾಡ್ಬೇಕಾದ್ರೂ ಕೂಡ ನನಗೆ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು. ಕಾಲು, ಆಮೇಲೆ ಪೊಲೀಸರಿಗೆಲ್ಲ ಹೇಳೋದು, ನಿಮ್ಮಲ್ಲಿ ಕೇಸ್ ಮಾಡ್ಸೋದು, ನಿಮ್ಗೆ ಹೊಡಿತೀನಿ. ಯಾರಾದ್ರೂ ಹಲ್ಲೆ ಮಾಡಿದ್ಯಾ ಸರ್ ಇಲ್ಲಿವರೆಗೂ? ಕೋರ್ಸ್ ಮೇಡಮ್ ಆಗಿದೆ, ಹಲ್ಲೆ ಆಗಿದೆ. ಅಲ್ಲಿ ನಮ್ಮವರೇ ಆದವರು ನನಗೆ ರಾತ್ರಿ ಟೈಮ್ 9ವರೆಗೆ ಹಲ್ಲೆ ಮಾಡಿಸ್ತಾರೆ ನನ್ನ ಮೇಲೆ. ನಮ್ಮ ಈಗಿನ ಜನರೇಷನ್ ಅಲ್ಲಿ ಹೋರಾಟಕ್ಕೂ ಮತ್ತು ಹೊಡೆದಾಟಕ್ಕೆ ಬಲಿಯಾಗೋದು ಬಡವ್ರ ಮಕ್ಕಳೇ. 8 ಗಂಟೆ ಕೆಲಸ ಮಾಡಿ ಅಂತೇಳಿ ಆವಾಗಲೇ ಹೇಳಿದ್ರು. ಸೊ ಇವ್ರು ಯಾರು ಮೇಡಮ್ 16 ಗಂಟೆ 17 ಗಂಟೆವರೆಗೂ ಪಾಪ ಅವ್ರೇನ ದನಗಳ ಬೇಜಾರಾದ್ಮೇಲೆ ಇದು ಈ ಹೋರಾಟ ನನ್ನ ಕೈ ಹಿಡ್ದಿದ್ದೀನಿ ಅಂದ್ರೆ ನಾನು ಪ್ರಾಣ ಕೊಟ್ಟಾದ್ರೂ ಪರವಾಗಿಲ್ಲ ಇವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ. ಆಮೇಲೆ ನನ್ನನ್ನ ಬಗ್ಗಿಸ್ಬೇಕಂತೇಳಿ ದುಡ್ಡಿನ ಆಮಿಷ ಕೂಡ ಒಡ್ಡಿದ್ರು. ಬೆಂಗಳೂರು ವಿಧಾನಸೌಧದಲ್ಲಿ ಮೀಟಿಂಗ್ ತಗೋತಾರೆ ಸಂತೋಷ್ ಲಾಡ್ ಸರ್ ಅವರು. ರಾಜಕೀಯಕ್ಕೆ ಬರ್ಲಿಕ್ಕೆ ನೀವು ಆಸಕ್ತರಿದ್ರ ಹೇಗೆ? ರಾಜಕೀಯಕ್ಕೆ ಹೋದ್ರೆ ನಾವು ಸಂಘಟನೆ ಮಾಡಕ್ಕಾಗಲ್ಲ ಸರ್. ಸಂಘಟನೆ ಯಾಕೆ? ಕಾಮಿಡಿ ಕಿಲಾಡಿ ನಯನ ಅವರು ಗೊತ್ತಿರ್ಬೋದು. ಅವ್ರು ಮಾತಾಡ್ತಾರೆ ಹೊಲ್ಗೇರಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಎಸ್ಸಿಗಳಿಗೆ ಚಪ್ಪಲಿ ಬಿಡೋ ಜಾಗದಾಗ ಬಿಡಿ ಅಂತ ಹೇಳ್ತಾರೆ. ಕೆಲವೊಂದು ಎಸ್ಸಿಗಳ ವಿಚಾರದಲ್ಲಿ ಚಪ್ಪಲ್ ಬಿಡ್ತಲ್ಲ ಬಿಡಿ. ಇಂಥವ್ರ ವಿರುದ್ಧ ನಾನು ಹೋರಾಟ ಮಾಡಿ ಇವರಿಗೆ ತಕ್ಕ ಪಾಠ ಕಲಿಸ್ತೀನಿ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಸಂಘಟನೆ ಕೆಲಸ ಮಾಡ್ತಾ ಇದ್ದೀನಿ.